ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಚೈತ್ರ. ವೆಲ್ಕಮ್ ಟು ಚೈತ್ರ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಯೂಟ್ಯೂಬ್ ನೋಡ್ಕೊಂಡು ಫಸ್ಟ್ ಟೈಮ್ ಹೋಮ್ ಮೇಡ್ ಬನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಅರ್ಧ ಬೌಲ್ನಷ್ಟು ಬೆಚ್ಚಗಿರೋ ಹಾಲನ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಡ್ರೈ ಈಸ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈ ಥರ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 5 ಮಿನಿಟ್ಸು ಮುಚ್ಚಿ ಇಡೋಣ. ಇದು ಮುಚ್ಚಿಡೋದ್ರಿಂದ ನೀಟಾಗಿ ನೊರೆ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಡ್ರೈ ಈಸ್ಟು ಎಲ್ಲ ಅಂಗಡಿಲೂ ಸಿಗುತ್ತೆ. ಇದು ನೋಡಿ, ಇದು ಕೇವಲ ಒಂದು 40-45 ರುಪೀಸ್ ಅಷ್ಟೇ ಇದಕ್ಕೆ. ಇದನ್ನೊಂದು ಸಲ ತೊಗೊಂಡ್ರೆ ಸಾಕು, ತುಂಬ ಸಲ ಯೂಸ್ ಮಾಡ್ಬೋದು. ಓಕೆ, ಇವಾಗ 5 ಮಿನಿಟ್ಸ್ ಆಗಿದೆ. ನೋಡಿ ಯಾವ ಥರ ಹಾಲೆಲ್ಲ ನೀಟಾಗಿ ನೊರೆ ಥರ ಆಗಿದೆ ಅಂತ. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ತಳದಲ್ಲಿ ಸಕ್ಕರೆ ಎಲ್ಲ ಹಾಗೆ ಇರುತ್ತೆ. ಕೆಲವೊಂದೊಂದು ಸಲ ನೋಡ್ಕೊಂಡು ಮಿಕ್ಸ್ ಮಾಡಿಕೊಡಿ. ಇವಾಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ 1 ಬೌಲಲ್ಲಿ ಅಳತೆ ಮಾಡಿಬಿಟ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ನಾನು ಈಸ್ಟ್ ಹಾಕಿ ಇಟ್ಕೊಂಡಿದ್ದಂಥ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇದನ್ನು ತೀರಾ ಗಟ್ಟಿನೂ ಅಲ್ಲ ತೆಳುನೂ ಅಲ್ಲ ಅನ್ನಂಗೆ ನೀಟಾಗಿ ನಾದ್ಕೋಬೇಕು. ಇದನ್ನು ಹಿಟ್ಟನ್ನ ನಾದ್ಕೋಬೇಕಾದ್ರೆ ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಬನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ಬೆಣ್ಣೆನ ಹಾಕ್ಕೊಳ್ತಾ ಇರೋದು. ನೋಡಿ, ಬೆಣ್ಣೆನ ಹಾಕ್ಕೊಂಡು ನಾವು ಹಿಟ್ಟನ್ನ ಎಷ್ಟು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬನ್ನು ಉಬ್ಬಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಅದೇ ಪಾತ್ರೆಗೇ ಮತ್ತೆ ಇನ್ನೊಂದು ಸ್ವಲ್ಪನ ಬೆಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಏಕೆಂದರೆ ಮತ್ತೆ ಇದೇ ಪಾತ್ರೆಗೇ ಆ ಹಿಟ್ಟನ್ನ ಇಟ್ಟು 1 ಅವರು ನೆನೆಯಲಿಕ್ಕೆ ಬಿಡಬೇಕು. ಅದಕ್ಕೆ ಇವಾಗ ನೋಡಿ ಹಿಟ್ಟನ್ನು ಇಟ್ಬಿಟ್ಟು 1 ಅವರು ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ಓಕೆ, ಇವಾಗ 1 ಅವರ್ ಆಗಿದೆ. ನೋಡಿ ಯಾವ ಥರ ಹಿಟ್ಟೆಲ್ಲ ಪೂರ್ತಿ ಉಬ್ಬಿ ಬಂದಿದೆ ಅಂತ. ಇನ್ನೂ ಉಬ್ಬುತ್ತೆ ಅಂದ್ಕೊತೀನಿ ನಾನು, ಆದರೆ ಇನ್ನೂ ಜಾಸ್ತಿ ಟೈಮ್ ಬಿಡಬೇಕಿತ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ಇವಾಗ 1 ಅವರ್ ಆಗಿದೆ. ಅದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇದನ್ನು ನಾದ್ಕೊಂಡ್ಬಿಟ್ಟು ಒಂದು ನೈಫ್ ತೊಗೊಂಡು ನೀಟಾಗಿ ಮೀಡಿಯಮ್ ಸೈಜಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೆಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇಷ್ಟಿದ್ರೆ ಸಾಕು ಅಂದ್ಕೊತೀನಿ ನಾನು. ಓಕೆ, ಇದನ್ನು ನೀಟಾಗಿ ಬನ್ ಶೇಪಲ್ಲಿ ಮಾಡ್ಕೋಬೇಕು. ಬಟ್ ನನಗೆ ಇದು ಬನ್ ಶೇಪಲ್ಲಿ ಮಾಡಲಿಕ್ಕೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ರೌಂಡ್ ಶೇಪಲ್ಲೇ ಮಾಡಿದ್ದೀನಿ. ನೋಡಿ ಯಾವ ಥರ ಮಾಡಿ ಇಡ್ತಾಯಿದ್ದೀನಿ ಅಂತ. ಇವಾಗ ಇದನ್ನು ಒಂದು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ಅಂತ. ಇದನ್ನು ಪಾತ್ರೆಯಲ್ಲೇ ನಾರ್ಮಲ್ ಪಾತ್ರೆಯಲ್ಲೇ ಮಾಡಿದ್ರೇ ಚೆನ್ನಾಗಿ ಬರ್ತಾಯಿತ್ತು ಅಂದ್ಕೊತೀನಿ ನಾನು. ಬಟ್ ಏನು ಮಿಸ್ಟೇಕ್ ಆಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಯೂಟ್ಯೂಬಲ್ಲಿ ಯಾವ ಥರ ತೋರಿಸಿದಾರೋ ಅದೇ ಥರನೇ ನೋಡ್ಕೊಂಡು ನಾನು ಮಾಡಿರೋದು. ಬಟ್ ಆದರೆ ಆ ಥರ ಬಂದಿಲ್ಲ ಇದು ಬನ್ನು. ನೋಡಿ, ನೀವೇ ಕೊನೆವರೆಗೂ ನೋಡಿ ಯಾವ ಥರ ಬಂದಿರುತ್ತೆ ರೆಸಿಪಿ ಇದು ಅಂತ. ಓಕೆ, ಇವಾಗ ನಾನು ಒಂದು 5 ಮಿನಿಟ್ಸ್ ಅಷ್ಟೇ ಇದನ್ನು ಮುಚ್ಚಿಟ್ಟಿದ್ದೆ. ನನಗನ್ಸೋ ಪ್ರಕಾರ ಇದನ್ನು ಇನ್ನೊಂದು 1/2 ಅವರು ಇದೇ ಥರ ಮುಚ್ಚಿಡಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಮಾಡಿ ಆದಮೇಲೆ ಅನ್ನಿಸ್ತು. ಓಕೆ, ಇವಾಗ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲನ್ನ ಹಾಕೋದ್ರಿಂದ ಮೇಲ್ಗಡೆ ಬನ್ನೆಲ್ಲ ಸಾಫ್ಟಾಗಿ ಬರುತ್ತೆ ಅಂತ. ಎಲ್ಲದಕ್ಕೂ ನೀಟಾಗಿ ಹಾಲನ್ನ ಹಚ್ತಾ ಇದ್ದೀನಿ. ಇದನ್ನು ಇಡ್ಲಿ ಪಾತ್ರೆನ ಆಲ್ರೆಡಿ 5 ಮಿನಿಟ್ಸಿಂದನೇ ಸ್ಟೀಮ್ ಆಗೋಕ್ಕೆ ಬಿಟ್ಟಿದ್ದೆ. ನೋಡಿ, ಇವಾಗ ಪಾತ್ರೆ ಎಲ್ಲ ನೀಟಾಗಿ ಬಿಸಿಯಾಗಿದೆ. ಇವಾಗ ನಾನು ಮಾಡಿದ ಮಿಸ್ಟೇಕ್ ಇದೆ ಅಂದ್ಕೊತೀನಿ. ಬಟ್ ನಾನು ಪಾತ್ರೆಯಲ್ಲಿ ಇಟ್ಟು ಬೇಯಿಸಬೇಕಿತ್ತು. ಬಟ್ ಇಡ್ಲಿ ಪಾತ್ರೆಯಲ್ಲೇ ಇಟ್ಟು ಬೇಯಿಸಿರೋದ್ರಿಂದ ಏನಾದರೂ ಆ ಥರ ಮಿಸ್ಟೇಕಾಗಿ ಈ ಥರ ಆಗಿದೆ ಏನೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಸಲ ಅಂತೂ ಬನ್ ರೆಸಿಪಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡ್ತೀನಿ. ನೋಡೋಣ ಏನು ಮಿಸ್ಟೇಕ್ ಆಗಿದೆ ಅಂತ. ನನಗೆ ಗೊತ್ತಾಗ್ತಾ ಇಲ್ಲ ಮೇ ಬಿ. ಓಕೆ,